శ్రీ పండిట్ పుట్టరాజ్ గవాయి ఎడ్యుకేషన్ సొసైటీ సిటెక్ కంప్యూటర్ ఎడ్యుకేషన్ ట్రైనింగ్ సెంటర్ కౌతాలం 9వ సంవత్సరం పూర్తి చేసుకున్న సందర్భంగా కరెస్పాండెంట్ రమేష్ ఆధ్వర్యంలో కార్యక్రమం నిర్వహించడం జరిగిందని తెలిపారు. ఈ కార్యక్రమానికి ముఖ్య అతిథులుగా సంగీత విద్వాంసులు శ్రీ అంబన్న మహాదేవ మాస్టర్, ఓంకార్ మాస్టర్, ఖాదర్ బాషా మొదలగు ఉపాధ్యాయులు పాల్గొన్నారు. ఓంకార్ మాస్టర్ మాట్లాడుతూ కంప్యూటర్ శిక్షణ ఇప్పటి కాలంలో ఎంతో విలువైనదే. ఎందుకంటే డిగ్రీ, బీటెక్, ఎంటెక్ ఏ పదవి చేసినా ఉద్యోగం చేయాలంటే ముందుగా అడిగేది మీరు కంప్యూటర్ నేర్చుకున్నారా అని ప్రశ్నిస్తారు. ఒకవేళ మీరు కంప్యూటర్ నేర్చుకోలేదు అన్నారు అనుకోండి, మీరు ఎంత పై చదువు చదివినా అది వ్యర్థమవుతుంది. కాబట్టి ముఖ్యంగా ప్రతి ఒక్కరూ కంప్యూటర్ శిక్షణతోనే అన్ని రంగాలలో ఉద్యోగాలు లభిస్తాయని అన్నారు. అనంతరం కంప్యూటర్ శిక్షణ నేర్చుకున్న విద్యార్థులకు కంప్యూటర్ సర్టిఫికెట్లు ముఖ్య అతిథుల చేతుల మీదుగా ఇవ్వడం జరిగిందని కరెస్పాండెంట్ రమేష్ తెలిపారు. కార్యక్రమంలో విద్యార్థులు, ఉపాధ్యాయులు పాల్గొన్నారు. ಸುಮಾರು ನಿಮ್ಮ 10ನೇ ತರಗತಿಯಿಂದ ಸ್ಪೋಕನ್ ಇಂಗ್ಲಿಷ್ ಬುಕ್ ತಗೊಂಡಿದ್ದೀನಿ. 25 ದಿನಗಳಲ್ಲಿ ಇಂಗ್ಲಿಷ್ ಭಾಷೆ ಕಲಿಯಿರಿ, ಅಥವಾ 30 ವರ್ಷಗಳಲ್ಲಿ 30 ದಿನಗಳಲ್ಲಿ ఇంగ్లీష్ భాష కలియరి. అதாவது యూట్యూబ్ನಾಗ ఒక్క దినంలో ఇంగ్లీష్ చాలా నేర్చుకోవచ్చు. ಅವೆಲ್ಲ ಕೇಳ್ಕೊಂತ ಇವತ್ತಿನವರೆಗೆ ಬರ್ತಾ ಇಲ್ಲ. ಯಾಕ ಅಂತಂದ್ರ ಏನಿರ್ಬೇಕು ಅಂತಂದ್ರ ಕುವೆಂಪುರವ್ರು ಒಂದು ಮಾತಾಡ್ತಾರೆ ಕನ್ನಡದಾಗ. ಏನ್ ಹೇಳ್ತಾರ ಅಂತಂದ್ರ, ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ, ನಡೆದಿತ್ತು ನೋಡ ರಣ ವೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರಿ ಇಲ್ಲ, ನಡೆದಿದೆ ನೋಡ ಬಜಾರದಾಗ ರಣ ಹೇಳಿಗಳ ಹಿಂಡು. ಎಲ್ಲರ ಕೈಯಾಗ ಮೊಬೈಲ್ ಐತಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕೈಯಾಗ ಏನೈತಿ? ಸಂವಿಧಾನ ಅನ್ನೋದು ಬುಕ್ ಅನ್ಬಿಡ್ರು. ಸಂವಿಧಾನ ಅಂಬ ಬದಲು ಬುಕ್ ಅನ್ಬಿಡ್ರು. ಸಂವಿಧಾನ 2ನೇ ಮಾತು ಪುಸ್ತಕ. ಪುಸ್ತಕ ಏನ್ ಮಾಡ್ತದೆ, ನಿಮ್ ತಕ ಏನೈತೆ ಅಂತಂದ್ರ ಮೊಬೈಲ್. ಮೊಬೈಲ್ ಬೈಜೂಸ್ ಅಂತ ಹೇಳಿ ಅದನ್ನ ಇಟ್ಕೊಂಡಿರ್ತೀರಿ. ಆ ಟ್ಯಾಬ್ ಸ್ಕೂಲಾಗ ಟ್ಯಾಬ್ ಬಂದದ ಯಾವ ಸರ ಸಾರವ್ರು ಬಂದ್ರ ಮತ್ತೆ ಗುಡ್ ಮಾರ್ನಿಂಗ್ ಹೇಳಲ್ಲ, ಅವಂದೇನ್ ನಡೆಯಲ್ಲ ಅನ್ಕೊಂಡ್ರೆ ಅವ್ನು ಎಲ್ಲ ಮೊಬೈಲ್ ತೆಗಿತಿರ್ತಾನ. ಟ್ಯಾಬ್ ಅವನು ಓದಿರ್ತಾನ. ಮನ್ಯಾಗ ಯಾರೋ ನಮ್ಮ ಮನ್ಯಾಗ ಸುತ್ತಮುತ್ತ ಹಂಗ ಓದಿರ್ತಾನೆ. ಅವ್ನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಬಂದಾಗ ಕುತ್ಕೊಂಡಿರ್ತಾನೆ. ಮತ್ತೆ ಯಾವಾಗನ ಕೇಳಿ ಏನ್ ಹೇಳ್ತಿರ್ತಾನಂತಂದ್ರ ನೆಟ್ಟಿಲ್ಲ. ಅದಕ್ಕೆ ನೆಟ್ಟಿಲ್ಲ, ಮೊದಲು ನೀನು ನಟ್ಟಿಗಿಲ್ಲ. ಅದಕ್ಕೋಸ್ಕರ ಇದು ಹೇಳ್ತಂತ, ತಲೆ ತಗ್ಗಿಸಿ ಒಂದು ವಾರ ನನ್ನ ನೋಡು, ನಿನ್ನ ತಲೆ ಎತ್ತಲಾರ್ದಂಗ ಮಾಡೋ ಜವಾಬ್ದಾರಿ ನಂದು. ಅದೇ ಪುಸ್ತಕ ಹೇಳ್ತದೆ, ಒಂದು ಬಾರಿ ತಲೆ ತಗ್ಗಿಸಿ ನನ್ನನ್ನು ನೋಡು, ಓದು, ತಿಳಿ. ಒಂದಲ್ಲ ಒಂದು ದಿನ ಎಲ್ಲಾರ ತಲೆ ನಿನ್ನನ್ನು ನೋಡುವಂತೆ ಮಾಡುವಂತ ಸಂದರ್ಭದಾಗ ಇವತ್ತು ನಮ್ಗೆ ಯಾರಿಗೈತೆ ಪುಸ್ತಕದ ಅಭ್ಯಾಸ? ಪುಸ್ತಕದ ಅಭ್ಯಾಸ ಐತಮ್ಮ ನಮ್ಗೆ ಯಾರಿಗನ್ನ? ಅಮ್ಮ ನನಗೊಂದು ಪುಸ್ತಕ ಕೊಡ್ಸಂತ ಯಾರು ನಾವು ಕೇಳಿಲ್ಲ. ನಮ್ ಸಾರು ಆನ್ಲೈನ್ ಕ್ಲಾಸ್ ಇಟ್ಟಾರಂತ ಮೊಬೈಲ್ ಕೊಡ್ಸ ನನಗೆ. ಹಠ ತೊಟ್ಟಿವಿ ಇಲ್ಲ. ಹಠ ತೊಟ್ಟ ಇರ್ತಕ್ಕಂಥ ಚಟ ಚಕ್ರವರ್ತಿ ಹಂಗ ಎಲ್ಲಾರು ಒಂದೊಂದು ಮೊಬೈಲ್ ಸಂಪಾದಿಸ್ಕೊಂಡೀವಿ. ಮೊಬೈಲಿಂದ ಅಂತೂ ಮೊಬೈಲ್ ಇದಕ್ಕೋಸ್ಕರ ಭಾಳ ಚೆನ್ನಾಗಿ ಓದ್ಕೊಂಡಿನಿ, ಭಾಳ ಚೆನ್ನಾಗಿ ಇದು ಮಾಡ್ಕೊಂಡಿನಿ ಅಂತ ನಿಜವಾಗ್ಲೂ ಹೇಳ್ತೀನಿ. ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ಶ್ಲೋಕ ಐತಿ, ವಿದ್ಯಾ ತುರಾಣಂ ನಸುಕಂ ನನಿದ್ರ. ವಿದ್ಯಾ ತುರಾಣಂ ನಸುಕಂ ನನಿದ್ರ ಅಂತಂದ್ರ, ವಿದ್ಯೆ ನಿನಗೆ ಹತ್ತಬೇಕಂದ್ರ, ವಿದ್ಯೆ ನಿನಗೆ ತಿಳಿಯಬೇಕಂದ್ರ, ವಿದ್ಯೆಯನ್ನ ನೀನು ಸಂಪಾದಿಸ್ಬೇಕಂತಂದ್ರ ಮೊಟ್ಟ ಮೊದಲ ಬಾರಿಗೆ ಏನ್ ಬಿಡಬೇಕು? ನಸುಕಂ, ಸುಖವನ್ನು ನೀನು ಬಿಡಬೇಕು. ನಮ್ಮೆಲ್ಲರಿಗೂ ಸುಖ ಐತಿ. ಇವತ್ತೆಷ್ಟು ಡೇಟ್ ಹೇಳ್ರಿ? 9. ನಮಗೆ ಸಹ ಅವಾಗ ಪ್ರಾಥಮಿಕ ಶಾಲೆ ಇದ್ದಾಗಿದ್ದು ನಮ್ಮೂರಾಗಿದ್ದಾಗ 8ನೇ ತಾರೀಕಿಲಿದ್ದ 9ನೇ ತಾರೀಕು 10ನೇ ತಾರೀಕೆಲ್ಲ ನಾವು ರೌಡೂರ್ಲಿಂದ ಕೋತಾಳಕ್ಕೆ ಬರ್ತಿದ್ವಿ ಬಿಸ್ಮಿಲ್ಲಾ ಬುಕ್ ಸೆಂಟ್ರಿಗೆ ನೋಟ್ಬುಕ್ಗಳು ತಗೊಂಡ್ ಹೋಗಾಕ. ಹೆಂಗ್ ಬರ್ತಿದ್ವಿ ಅಂತಂದ್ರೆ ನಿಜವಾಗಲೂ ಕರೆಕ್ಟ್ ಕೊಡ್ತಿದ್ರು ರೊಕ್ಕನ. ನೋಟ್ಬುಕ್ ತಗೊಂಡ್ ಬರ್ತಿದ್ವಿ, ನಡ್ಕಂತ ಬರ್ತಿದ್ವಿ. ಇವತ್ತು ಕೌತಾಳ ಬಸ್ ಸ್ಟ್ಯಾಂಡ್ನಿಂದ ಈ ಇನ್ಸ್ಟಿಟ್ಯೂಟ್ ನಡ್ಕೊಂಡ್ ಬರೋರೇ ಕಡಿಮೆ ಇದ್ದಾರೆ. ಕೌತಾಳಕ್ಕೆ ಬರೋದೇ ಕಡಿಮೆ. ಸುಖ ಐತೆ ನಮಗೆ ಇವತ್ತೆಲ್ಲರಿಗೆ. ವಿದ್ಯೆ ನಮಗೆ ಗೊತ್ತಾಗಬೇಕಂತಂದ್ರೆ ಏನಿರ್ಬೇಕು ಅಂತಂದ್ರೆ ಕಷ್ಟ ಇರಬೇಕು.
ನಸುಕಂ ನನಿದ್ರ ನಿತ್ಯ ಮತ ಇರಬಾರ್ದು. ಏನ್